ಲೋಕಸಭಾ ಚುನಾವಣೆಯ ಕಾವು ಏರುತ್ತಿದ್ದಂತೆಯೇ ಗೋಣಿಕೊಪ್ಪ ನಗರದಲ್ಲಿ ಉರಿ ಬಿಸಿಲನ್ನು ಲೆಕ್ಕಿಸದೆ ಬಿಜೆಪಿ ಪಕ್ಷದ ಅಪಾರ ಕಾರ್ಯಕರ್ತರು ತಮ್ಮ ನಾಯಕರೊಂದಿಗೆ ಮತಯಾಚನೆ ನಡೆಸಿದರು. ನಗರದ ಮುಖ್ಯ ರಸ್ತೆಯ ಎರಡು ಬದಿಯಲ್ಲಿರುವ ಅಂಗಡಿ ಮುಗ್ಗಟ್ಟುಗಳಿಗೆ ತೆರಳಿ ಬಿಜೆಪಿ ಪಕ್ಷದ ಪರವಾಗಿ ಮತಯಾಚನೆ ನಡೆಸಿದರು. ಭಾರತೀಯ ಜನತಾ ಪಕ್ಷದ ಚುನಾವಣಾ ಪ್ರಚಾರ ಇದೇ ತಿಂಗಳು 26ರಂದು ನಡೆಯಲಿರುವ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧಿಸಿರುವ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆಗಿರುವ ಶ್ರೀ ಯಡಮೂರು ಕೃಷ್ಣದತ್ತ ಚಾಮರಾಜ ಒಡೆಯರವರ ಕೇಂದ್ರದಲ್ಲಿ ನಮ್ಮ ಹೆಣ್ಣುಮಕ್ಕಳ ಹೆಚ್ಚಿನ ಕಮಲದ ಬೆಳಕಿಗೆ ಮತ ನಮ್ಮ ಹೆಣ್ಣುಮಕ್ಕಳ ಪ್ರಧಾನಮಂತ್ರಿಗಳಾದ only ladies है सुधीर मध्य प्रदेश हैं हो गया मैंने ओके ಬಿಸಿಲಿನ ತಾಪವನ್ನು ಲೆಕ್ಕಿಸದೆ ಮಾಜಿ ಶಾಸಕ ಕೆಜಿ ಬೋಪಯ್ಯ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ ಮತಬೇಟೆ ನಡೆಸಿದರು. ಪಕ್ಷದ ನಾಯಕರೊಂದಿಗೆ ಅತಿ ಉತ್ಸಾಹದಿಂದ ಪಾಲ್ಗೊಂಡ ಕಾರ್ಯಕರ್ತರು ನಾಯಕರೊಂದಿಗೆ ಹೆಜ್ಜೆ ಹಾಕಿದರು.
ಮಾಜಿ ಶಾಸಕ ಮಾತನಾಡಿ, ನರೇಂದ್ರ ಮೋದಿ ಅವರು ಮತ್ತೊಂದು ಬಾರಿ ದೇಶದ ಪ್ರಧಾನಿ ಆಗಲಿದ್ದಾರೆ. ಕ್ಷೇತ್ರದಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಲಿದೆ ಎಂದರು. ಈ ಭಾಗದ ಎಲ್ಲ ಮತದಾರರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಬಹುಶಃ ಚುನಾವಣೆ ಘೋಷಣೆ ಆದಾಗಲೇ ನಮ್ಮ ಚುನಾವಣಾ ಆಯೋಗನೇ ಹೇಳಿದೆ, ಏಪ್ರಿಲ್ ಮೇ ತಿಂಗಳು ಒಂಥರ ಚುನಾವಣಾ ಹಬ್ಬ ಅಂತ ಯಾಕೆ ಪ್ರಯೋಗ ಮಾಡಿದ್ರು ಅಂದರೆ, ಹಬ್ಬಕ್ಕೆ ಹೋಗದವರು ಯಾರು ಅವರವರ ಊರಿನಲ್ಲಿ ಮತ್ತು ಈ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಒಂದು ಚುನಾವಣೆ ಕೇವಲ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ವಿಶ್ವದ ಅನೇಕ ಎಲ್ಲ ರಾಷ್ಟ್ರಗಳು ಭಾಳ ಕುತೂಹಲದಿಂದ ಈ ಚುನಾವಣೆಯ ಫಲಿತಾಂಶ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾಗಿ ನಾನು ಎಲ್ಲ ಮತದಾರರಲ್ಲಿ ಕಳೆದ 10 ವರ್ಷಗಳಲ್ಲಿ ಕೇಂದ್ರದ NDA ಸರ್ಕಾರ, ಸನ್ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವರ ಆಡಳಿತ ವೈಖರಿ, ಹಾಗೆ ಸಮಾಜದ ಕಡೆಯ ವ್ಯಕ್ತಿಯಿಂದ ಮೇಲ್ಮಟ್ಟದವರೆಗೂ ಒಂದಲ್ಲ ಒಂದು ರೀತಿಯ ಸೌಲಭ್ಯ ಇವತ್ತು ದೊರಕಿದೆ. ಏನೂ ಇಲ್ಲದೆ ಹೋದರೂ ಕೊರೋನಾ ಪೀರಿಯಡಲ್ಲಿ ಪ್ರತಿಯೊಬ್ಬರಿಗೆ ಉಚಿತವಾಗಿ ವ್ಯಾಕ್ಸಿನೇಷನ್ ಕೊಟ್ಟಿದ್ದೇವೆ. 143 ಕೋಟಿ ಜನಕ್ಕೂ ವ್ಯಾಕ್ಸಿನೇಷನ್ ಕೊಟ್ಟಿದ್ದೇವೆ. ಒಂದು ವ್ಯಾಕ್ಸಿನೇಷನ್ ಪ್ರೊಡಕ್ಷನ್ ಕಾಸ್ಟ್ 400 ರೂಪಾಯಿಗೂ ಮೇಲಾಗ್ತದೆ. ಹಾಗಾಗಿ ಒಂದಲ್ಲ ಒಂದು ರೀತಿಯ ಸೌಲಭ್ಯ ಇವತ್ತು ಸಿಕ್ಕಿದೆ. ಇದು ಎಲ್ಲವನ್ನು ಪರಿಗಣಿಸಿ ಬಲಿಷ್ಠ ರಾಷ್ಟ್ರ ಕಟ್ಟಲಿಕ್ಕೆ ನಾವೆಲ್ಲರೂ 26ನೇ ತಾರೀಕು ಏನೇ ಕೆಲಸ, ಮದುವೆ, ಶುಭ ಕಾರ್ಯ ಏನೇ ಇದ್ದರೂ ಮೊದಲು ಮತಗಟ್ಟೆಗೆ ಹೋಗಬೇಕು. ಮತಗಟ್ಟೆಗೊಂಡು ದೇಶ ಕಟ್ಟೋ ಕೆಲಸ, ದೇವ್ರ ಕೆಲಸ ಅಂತ ಭಾವನೆಯಲ್ಲಿ ಇಟ್ಕೊಂಡು ಮತದಾನ ಮಾಡಿ ತಮ್ಮ ಕೆಲಸಗಳಿಗೆ ಹೋಗಬೇಕು. ಸನ್ಮಾನ್ಯ ಯದುವೀರ್ ಒಡೆಯರ್ ಸರಳ ಸಜ್ಜನಿಕೆಯ ವ್ಯಕ್ತಿ, ವಿದ್ಯಾವಂತರು ಕೂಡ ಇದ್ದಾರೆ. ಅವರ ಗುರುತು ತಾವರೆ ಎಲೆಕ್ಟ್ರಾನಿಕ್ ಮೆಷಿನಲ್ಲಿ 2 ಇರ್ತದೆ. 1ನೇ ಮೆಷಿನ್ನಲ್ಲಿ ನಂಬರ್ 1 ಇರ್ತದೆ. ದಯವಿಟ್ಟು ತಾವೆಲ್ಲರೂ ತಾವರೆ ಗುರುತಿಗೆ, ಕಮಲದ ಗುರುತಿಗೆ ಮತ ಹಾಕುವುದರ ಮೂಲಕ ದೇಶ ಕಟ್ಟುವ ಕೆಲಸದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಈ ದೇಶದ ಉನ್ನತಿ ಅಭಿವೃದ್ಧಿಯನ್ನು ಸಾಗಿಸಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವರು, ಅಮಿತ್ ಶಾ ಅವರು ಇಡೀ ದೇಶವ್ಯಾಪಿ ಕಾರ್ಯಕರ್ತರಿಗೆ ಎಲ್ಲಿ ಮತದಾನ ಆದ ಕ್ಷೇತ್ರ ಬಿಟ್ಟು ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ 21ನೇ ತಾರೀಕು ಯಾರ್ಯಾರು ಎಲ್ಲೆಲ್ಲಿ ವೋಟರ್ಸ್ ಆಗಿರ್ತಾರೆ ಅಲ್ಲೇ ಬೂತಲ್ಲಿದ್ದು ಮನೆಗೆ ಹೋಗಿ ಮತ ಯಾಚಿಸಬೇಕು ಅನ್ನೋ ವಿಶೇಷ ಕಾರ್ಯಕ್ರಮ. ನಾನು ಕೂಡ ಮಡಿಕೇರಿ ಮತದಾರ. ನಾನು ಬೆಳಗ್ಗೆ 7 ಗಂಟೆಗೆ 9 ಗಂಟೆಯವರೆಗೆ ಮಡಿಕೇರಿಯಲ್ಲಿ ಮಾಡಿ ಇವತ್ತು ಗೋಣಿಕೊಪ್ಪದಲ್ಲಿ ಎಲ್ಲ ಕಾರ್ಯಕರ್ತರನ್ನು ಒಟ್ಟಿಗೆ ಸೇರಿಸಿಕೊಂಡು ನಾನು ಮತ್ತು ಕುಶಾಲಪ್ಪ ಹಾಗೆ ಎಲ್ಲ ಪಕ್ಷದ ಪ್ರಮುಖರು ಸೇರಿಕೊಂಡು ಇವತ್ತು ಇಲ್ಲಿ ಸಂತೆ ದಿವಸ ಮತಯಾಚನೆ ಮಾಡ್ತಾ ಇದ್ದಾರೆ. ನಮಗೆ ಹೋದ ಕಡೆ ಎಲ್ಲ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ, ಭಾಳ ಸ್ಪಂದನೆ ಸಿಕ್ಕಿದೆ. ಖಂಡಿತ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚು ಲೀಡಲ್ಲಿ ನಾವು ಗೆಲ್ತೇವೆ ವಿಶ್ವಾಸ ಇದೆ. ಮೋದಿಜಿಯವರಿಗೆ ಅವರ ಕಾರ್ಯಕ್ರಮಗಳು, 10 ವರ್ಷದ ಆಡಳಿತ ವೈಖರಿ ಮತ್ತು ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆಯುವಂಥ ಕೆಲವು ಘಟನೆಗಳು, ವಿಶೇಷವಾಗಿ ಮಹಿಳೆಯರ ಮೇಲೆ ಹಲ್ಲೆ ಮಾಡುವಂಥದ್ದು, ಇದು ಎಲ್ಲದರಿಂದ ಈ ಆಡಳಿತದ ಬಗ್ಗೆಯೂ ಜನ ರೋಸಿ ಹೋಗಿದ್ದಾರೆ. ಹಾಗಾಗಿ BJPಗೆ ಉತ್ತಮ ಗೆಲುವಿನ ವಾತಾವರಣ ಇದೆ.
ಮನೆ ವಿಜೇಕ. ಎಂಎಲ್ಸಿ ಸುಜಾ ಕುಶಾಲಪ್ಪ ಮಾತನಾಡಿ, ಪ್ರಪಂಚದಲ್ಲಿಯೇ ಹೆಸರುವಾಸಿಯಾಗಿರುವ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸಲಿದ್ದಾರೆ ಎಂದರು. ಲೋಕಸಭಾ ಚುನಾವಣೆ 3 ದಿವಸ ಇದೆ. ಗೋಣಿಕೊಪ್ಪ ಪಂಚಾಯಿತಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ 110 ವರ್ಷದಲ್ಲಿ 143 ಕೋಟಿ ಜನಕ್ಕೂ ಒಂದಲ್ಲ ಒಂದು ಅವರಿಗೆ ಬೆನಿಫಿಟ್ ಸಿಕ್ಕಿದೆ. ಯಾವುದೇ ಇದ್ರು 100 ಯೋಜನೆಗಳಿದೆ. ಇವತ್ತು ದೇಶ ಅಭಿವೃದ್ಧಿಯಲ್ಲಿ ಅಷ್ಟೇ. ಇವತ್ತು ದೇಶ ಅಭಿವೃದ್ಧಿಯಲ್ಲಿ ಮುಂಚೆ ದೇಶ ಬೇರೆ ದೇಶಗಳಿಗೆ ಹೋದಾಗ ಭಿಕ್ಷೆ ಬೇಡಕ್ಕೆ ಬರ್ತಾ ಇದ್ರು ಅಂತೇಳಿ ಕೇವಲವಾಗಿ ಹೊರದೇಶದವರು ನಮ್ಮ ಪ್ರಧಾನಿಯನ್ನು ಕೇವಲವಾಗಿ ಕಾಣ್ತಾ ಇದ್ರು. ಇವತ್ತು ನಮ್ಮ ಭಾರತ ದೇಶ ಪ್ರಧಾನಿಯು ಹೊರಗಡೆ ದೇಶಕ್ಕೆ ಹೋದಾಗ ಮೋದಿಯವ್ರನ್ನ ರೆಡ್ ಕಾರ್ಪೆಟ್ ಆಗಿ ಸ್ವೀಕಾರ ಮಾಡುವುದು, ಏರೋಡ್ರೋಮಿಗೆ ಹೋಗಿ ಅವ್ರನ್ನ ಸ್ವಾಗತ ಮಾಡುವಂಥ ಪರಿಸ್ಥಿತಿ ಇವತ್ತು ವಿಶ್ವದಲ್ಲಿ ಸ್ಟಾರ್ಟ್ ಆಗಿದೆ. ಕಾರಣ ಇವತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ದೇಶ 5ನೇ ಸ್ಥಾನದಲ್ಲಿದೆ. ದೇಶದ ರಕ್ಷಣೆಯಲ್ಲಿ 4ನೇ ಸ್ಥಾನ ಇದೆ. ಹಾಗೆ ಎಕ್ಸ್ಪೋರ್ಟ್ ಪ್ರತಿಯೊಂದು ಅಭಿವೃದ್ಧಿಯಲ್ಲೂ, ರಸ್ತೆ ಅಭಿವೃದ್ಧಿಯಲ್ಲೂ, ಕಡುಬಡವರಿಗೆ ಅಭಿವೃದ್ಧಿ ಇರುವುದು, ಉಜ್ವಲ ಭವಿಷ್ಯ ಯೋಜನೆ, ಗ್ಯಾಸ್ನ ಯೋಜನೆ, ಕಡುಬಡವರಿಗೆ ಮನೆ ಕೊಡುವಂಥ ವ್ಯವಸ್ಥೆಗಳು, ಹಾಗೆ ವಿದ್ಯುತ್ ಕೊಡುವಂಥದ್ದು, ಹಾಗೆ ಜನೌಷಧಿ ಕೇಂದ್ರಗಳು, ಆಯುಷ್ಮಾನ್ ಭಾರತಿ, 100 ಯೋಜನೆಗಳನ್ನು ಪ್ರತಿಯೊಬ್ಬ ಜನರಿಗೆ ಕೊಟ್ಟು ಇವತ್ತು ಭಾರತ ದೇಶದ ಪ್ರತಿಯೊಬ್ಬ 143 ಕೋಟಿ ಜನರಿಗೂ ಸರ್ಕಾರದ ಸವಲತ್ತು ಸಿಗುವಂತಾಗಿದೆ. ಅದು ಪಾರದರ್ಶಕ ಕಾಯಲು ಅವರಿಗೆ ಜನ್ಧನ್ ಯೋಜನೆ ಮುಖಾಂತರ ನೇರವಾಗಿ ಅವರ ಖಾತೆಗೆ ಹೋಗುವಂಥ ಇದನ್ನು ಭಾರತ ದೇಶದಲ್ಲಿ ಮಾಡಿ ತೋರಿಸಿದ್ದಾರೆ ಕೇವಲ 10 ವರ್ಷದಲ್ಲಿ. ಹಾಗೆಯೇ ಇವತ್ತು ದೇಶದಲ್ಲಿ ವಿಶ್ವ ನಾಯಕರಾಗಿ ನಮ್ಮ ಪ್ರಧಾನಮಂತ್ರಿಯವರು ಬೆಳೀತಾ ಇದ್ದಾರೆ. ಎಲ್ಲ ದೇಶಗಳು ವಿಶ್ವ ನಾಯಕರಾಗಿ ಕಾಣ್ತಾರೆ. ಯಾವುದೇ ಯುದ್ಧ ಇರ್ಬೋದು, ಯಾವುದೇ ನಮ್ಮ ಪ್ರಜೆಗಳನ್ನು ಕರೆತರಬೇಕಾದ್ರೆ ಉಕ್ರೇನ್ ಮತ್ತು ರಷ್ಯಾ ಆ ಪ್ರಜೆಗಳನ್ನು ತರಬೇಕಾದ್ರೆ ಆ ಎರಡೂ ದೇಶದ ಪ್ರಧಾನಮಂತ್ರಿಗಳಿಗೆ ಮಾತಾಡಿ ವಾರನ್ನು ನಿಲ್ಲಿಸುವ ವ್ಯವಸ್ಥೆ ನಮ್ಮ ಭಾರತೀಯ ಪ್ರಜೆಗಳನ್ನು ಕರೆಸುವ ವ್ಯವಸ್ಥೆ ಆಗಿದೆ. ಆಗ ಬರುವಾಗಲೂ ಬೇರೆ ದೇಶದ ಪಾಕಿಸ್ತಾನದವರು ಸಹ ಅಷ್ಟೇ ನಮ್ಮ ಧ್ವಜವನ್ನು ಹಾಕ್ಕೊಂಡು ಅವರವರ ದೇಶಕ್ಕೆ ಹೋಗುವಂಥ ಇದನ್ನು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಮತ್ತೊಮ್ಮೆ ಮೋದಿ ದೇಶಕ್ಕೆ ಬರಬೇಕು. ಈ ದೇಶ ಇನ್ನೂ ಇಡೀ ವಿಶ್ವದಲ್ಲಿ 2ನೇ ಸ್ಥಾನಕ್ಕೆ ಬೆಳಿಬೇಕು. ಬೆಳಿಬೇಕು ಅಂತ ಹೇಳಿದ್ರೆ ಮತ್ತೊಮ್ಮೆ ಮೋದಿ ಬರಬೇಕು. ಆರ್ಥಿಕ ಅಭಿವೃದ್ಧಿ ಪ್ರತಿಯೊಂದು ಎಲ್ಲರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಆಡಳಿತ ಬರಬೇಕು, ನರೇಂದ್ರ ಮೋದಿ ಅವರು ಬರಬೇಕು. ಹಾಗೆಯೇ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಮೀಸಲಾತಿ ತಂದಿದ್ದನ್ನು ಪ್ರಜೆಗಳಿಗಾಗಿ KRS ಕಟ್ಟಿರೋದು, ಪ್ರಜೆಗಳಿಗಾಗಿ ನೌಕರಿ ಬೇಕು ಅಂತೇಳಿ ಇಂಡಸ್ಟ್ರಿಗಳನ್ನು, ಸ್ಟೀಲ್ ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ, ಹಲವು ಯೋಜನೆಗಳನ್ನು ತಂದಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ವಂಶದ ಕುಡಿ ಒಂದು ಯದುವೀರರು ಯುವಕ, ಕೇವಲ 32 ವಯಸ್ಸು, ಇನ್ನು ರಾಜ್ಯಕ್ಕೆ 40 ವರ್ಷಗಳಾಗಿದೆ. ಜನರ ಮಧ್ಯದಲ್ಲಿ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿ ಮಿಂಗ್ಲಾಗ್ತಾ ಇದ್ದಾರೆ. ಅಂಥವ್ರನ್ನು ನಾವೆಲ್ಲ ಮತದಾರರು ಇಡೀ ಕೊಡಗು, ಮೈಸೂರು ಕ್ಷೇತ್ರದ ಮತದಾರರನ್ನು ಅಧಿಕ ಮತದಿಂದ ಗೆಲ್ಲಿಸಿ ಮೋದಿಯವರ ಕೈ ಕೈಪಟ್ಟು ಜನರ ಸೇವೆ ಮಾಡಲು ಅವಕಾಶ ಮಾಡಿಬೇಕು ಅಂತೇಳಿ ಜನರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಏನು ಮಾಡಿದ್ದಾರೆ, ಇನ್ನೂ ಏನು ಮಾಡ್ತಾರೆ, ದಯವಿಟ್ಟು ಮೋದಿಯವರಿಗೆ ಓಟ್ ಹಾಕಬೇಕು. ರಾಜ್ಯದ ಗೆಲ್ಲಿಸಬೇಕು. ಭಾರತ ಒಂದು ಸಂಪೂರ್ಣವಾಗಿ ಒಂದು ಒಳ್ಳೆ ದೇಶ ಆಗಿ ಉಳಿಬೇಕು ಅಂತ ಕೇಳ್ಕೊಳ್ತೀವಿ. ನಾವು ಸಹಾಯ ಮಾಡಬೇಕು. ಮತಯಾಚನೆ ಸಂದರ್ಭದಲ್ಲಿ ವಿರಾಜಪೇಟೆ ಮಂಡಲಾಧ್ಯಕ್ಷ ಸುವಿನ್ ಗಣಪತಿ, ಪ್ರಧಾನ ಕಾರ್ಯದರ್ಶಿ ಕುಟಂಡ ಅಜಿತ್ ಕರುಂಬಯ್ಯ, ಮುಖಂಡರಾದ CK ಬೊಪ್ಪಣ್ಣ, ಗುಮ್ಮಟ್ಟಿರ ದರ್ಶನ್, ಸುರೇಶ್ ರೈ, ರಾಣಿ ನಾರಾಯಣ, ಬೊಟ್ಟಂಗಡ ದಶಮಿ, ರತಿ ಅಚ್ಚಪ್ಪ, ನೂರೇರ ರಂಜಿ, ಮಲ್ಚಿರ ಗಾಂಧಿ ದೇವಯ್ಯ ಸೇರಿದಂತೆ ಅನೇಕ ಪ್ರಮುಖರು ಹಾಜರಿದ್ದರು. Thank you.
ಇಲ್ಲಿ ಬಾ ಬಾ ಅಲ್ಲಿ ಹೇಳೋಣ ಮತ್ತವ್ರಿಗೆಲ್ಲ ಹೇಳ್ಬಿಟ್ಟು ಸ್ವಲ್ಪ ನಿಮ್ಮ ಇದರಿಂದ ಜನರಿಗೆಲ್ಲ ಹೇಳ್ಬೇಕು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.